ಕ್ಷಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ಉಳಿದಿರೋದು ಒಂದೇ ದಿನ. ಹಾಗಾಗಿ ಕೊನೆ ಕ್ಷಣದಲ್ಲಿ ಏನೆಲ್ಲ ಕಸರತ್ತನ್ನ ಮಾಡಬಹುದು ಆ ಎಲ್ಲ ಕಸರತ್ತನ್ನು ಇದೀಗ ಘಟಾನುಘಟಿಗಳ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಖಾಡ ಮತ್ತಷ್ಟು ರಂಗನ್ನ ಪಡ್ಕೊಂಡಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬಣ್ಣಗಳು ಕೂಡ ಬಯಲಿಗೆ ಬರ್ತಾ ಇದೆ. ಮಾತಿಗೆ ಮಾತು, ಏಟಿಗೆ ಎದುರೇಟನ್ನ ನಾಯಕರುಗಳು ಕೊಟ್ಕೊಳ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳ ವಾಕ್ ಫೈಟ್ ಇವತ್ತು ಕೂಡ ಬಲು ಜೋರಾಗಿ ಕಂಡು ಬಂತು ಅಖಾಡದಲ್ಲಿ. ಯಾಕಂದ್ರೆ ಶತಾಯಗತಾಯ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಆಯಾ ಪಕ್ಷದ ಪ್ರಮುಖ ನಾಯಕರು ಜಿದ್ದಿಗೆ ಬಿದ್ದವರಂತೆ ಕಾಲಿಗೆ ಚಕ್ರ ಕಟ್ಕೊಂಡು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇವತ್ತು ಮೈತ್ರಿ ಒಳ ಒಪ್ಪಂದ ಪಿತೂರಿಗಳು ಕೂಡ ಸಾಕಷ್ಟು ಸದ್ದು ಮಾಡಿವೆ. ಈ ಬಗ್ಗೆ ಕೂಡ ನಾಯಕರು ಪರಸ್ಪರ ಮಾತಿನಲ್ಲೇ ಟಾಂಗ್ ಅನ್ನ ಕೊಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಡಿಸೆಂಬರ್ 9ರಲ್ಲಿ ಏನಾಗುತ್ತೆ ಆ ದಿನಾಂಕದಂದು ಮತದಾರ ಹೇಳ್ತಾನೆ ಅಭ್ಯರ್ಥಿಗಳ ಭವಿಷ್ಯ. ಆದ್ರೆ ನಾಯಕರು ಮಾತ್ರ ತಮ್ಮ ಅಭ್ಯರ್ಥಿಗಳೇ ಗೆಲ್ಲಬೇಕು ಅಂತ ಅಖಾಡದಲ್ಲಿ ಕೊನೆ ಹಂತದಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಹುಣಸೂರು ಅಖಾಡದಲ್ಲಿ ಏಟಿಗೆ ಏಟು, ಮಾತಿಗೆ ಮಾತು. ಹಳ್ಳಿ ಹಕ್ಕಿ ವಿಶ್ವನಾಥ್ ವಿರುದ್ಧ ಸಾರಾ ಮಹೇಶ್ ಇವತ್ತು ಕೂಡ ಸಾಕಷ್ಟು ಗರಂ ಆಗಿದ್ದಾರೆ. ಯಾವ ರೀತಿ ವಾಕ್ ಪ್ರಹಾರವನ್ನ ಮಾಡಿದ್ರು ನೋಡಿ. ಒಂದೊಂದು ಸಾರೆ ಒಂದೊಂದು ಗೂಡು, ಚಳಿಗಾಲಕ್ಕೆ ಒಂದು ಗೂಡು, ಮಳೆಗಾಲಕ್ಕೆ ಒಂದು ಗೂಡು, ಇನ್ ಕೊನೆಗೊಂದು ಗೂಡು ಹೋಯ್ತಾ ಇದೀಯ. ಕಾಂಗ್ರೆಸ್ನವ್ರಿಗೆ ಚೂರಿ, ಜೆಡಿಎಸ್ನವ್ರಿಗೆ ವಿಷ. ಇವತ್ತು ಬಿಜೆಪಿಯನ್ನ ನಿರ್ನಾಮ ಮಾಡಕ್ ಹೋಗ್ತಾ ಇದೆಯಾ ಸ್ವಾಮಿ? ಒಂದೊಂದು ಸಾರೆ ಒಂದೊಂದು ಗೂಡು, ಚಳಿಗಾಲಕ್ಕೆ ಒಂದು ಗೂಡು, ಮಳೆಗಾಲಕ್ಕೆ ಒಂದು ಗೂಡು, ಇನ್ ಕೊನೆಗೊಂದು ಗೂಡು ಹೋಗ್ತಾ ಇದೆಯಾ. ಕಾಂಗ್ರೆಸ್ನವ್ರಿಗೆ ಚೂರಿ, ಜೆಡಿಎಸ್ನವ್ರಿಗೆ ವಿಷ. ಇವತ್ತು ಬಿಜೆಪಿಯನ್ನ ನಿರ್ನಾಮ ಮಾಡಕ್ ಹೋಗ್ತಾ ಇದೆಯಾ ಸ್ವಾಮಿ? ಇವೆಲ್ಲ ಹೇಳಿದ್ದಾರೆ. ನಾನು ಮಿಸ್ಟರ್ ಕ್ಲೀನ್, ಮಿಸ್ಟರ್ ಕ್ಲೀನ್. ಆ 160 ಕೋಟಿ ರೂಪಾಯಿನಲ್ಲಿ ಕಾಂಟ್ರಾಕ್ಟರ್ ಕರೆದು ದುಡ್ಡ ವಾಪಸ್ ಇಸ್ಕೊಂಡಿದೀಯಾ ಅಂತ ಈ ಹುಣಸೂರಿನ ಕಾಂಟ್ರಾಕ್ಟರ್ ಗೊತ್ತಿಲ್ವಾ ಮಿಸ್ಟರ್ ಕ್ಲೀನ್? ಅದು ಬಹಿರಂಗಪಡಿಸಿ. ಚುನಾವಣೆ ಇರ್ಲಿ ಬಿಡ್ಲಿ, ಇವರಿಬ್ಬರ ಮಧ್ಯದಲ್ಲಿ ಮಾತ್ರ ಯಾವಾಗ್ಲೂ ವಾಕ್ಸಮರ ದಿನನಿತ್ಯದಂತೆ ನಡೀತಾನೆ ಇರುತ್ತೆ. ಇನ್ನು ಮತ್ತೊಂದು ಜಿದ್ದಾಜಿದ್ದಿನ ಅಖಾಡ ಅಂದ್ರೆ ಅದು ಚಿಕ್ಕಬಳ್ಳಾಪುರ. ಅಲ್ಲಿವತ್ತು ಕುಮಾರಸ್ವಾಮಿ ಹಾಗೇನೆ ಸಿದ್ದರಾಮಯ್ಯ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದ್ರು. ಈ ವೇಳೆ ಸುಧಾಕರ್ ಅನ್ನ ಡೀಲ್ ರಾಜ, ನಯವಂಚಕ ಅಂತೆಲ್ಲ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರು. ಸುಧಾಕರ್ ಡೀಲ್ ರಾಜ ಅಂತ ಹೇಳ್ತಾ ಇದ್ರು. ನಾನೇ ತಪ್ಪು ಮಾಡಿಬಿಟ್ಟೆ. ಈಗ ತಪ್ಪು ಮಾಡಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. 2013ರಲ್ಲಿ ಹೆಚ್ಚು ಕಡಿಮೆ ಆಂಜನೇಯಪ್ಪನ ಹೆಸರು ಫೈನಲ್ ಆಗ್ಬಿಟ್ಟಿತ್ತು. ನಾನು ಡಾಕ್ಟರ್ ಪರಮೇಶ್ವರ್ ಅವರಿಬ್ರು ಆಂಜನೇಯಪ್ಪನ ತಪ್ಪಿಸಿ ಈ ಸುಧಾಕರ್ನಿಗೆ ಟಿಕೆಟ್ ಕೊಡಿಸ್ತಾರೆ. ಒಂದು ವೇಳೆ ಸುಧಾಕರ್ಗೆ ಟಿಕೆಟ್ ಕೊಡಿಸ್ತೇ ಹೋಗಿದ್ರೆ ಆಂಜನಪ್ಪ 2003ರಲ್ಲಿ MLA ಆಗ್ಬಿಡ್ತಿದ್ದಪ್ಪ. ಇಂಥ ಕೆಟ್ಟ ಪರಿಸ್ಥಿತಿ ನಮಗೆ ಬರ್ತಾನೂ ಇರಲಿಲ್ಲ. ಇಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು, ನಾನ್ ಪಕ್ಷ ಬಿಡಲ್ಲ, ಬೇರೆಯವರೆಲ್ಲ ಬಿಟ್ಟು ಹೋಗ್ತಿದ್ದಾರೆ ನೋಡಿ ಅಂತ ನನ್ನ ಹತ್ರನೇ ಸುಧಾಕರ್ ಬಂದ್ ಹೇಳ್ದ. ಆದ್ರೆ ಅವನೇ ಬೆಳಗ್ಗೆ 6 ಗಂಟೆಗೆ ಫ್ಲೈಟ್ ಹತ್ಕೊಂಡು ಮುಂಬೈ ಕಡೆ ಹೋಗೇ ಬಿಟ್ಟ. ಇಂಥವ್ರನ್ನ ನೀವು ನಂಬೇಕಾ ಅಂತ ಮತದಾರರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಇದೇ ರೀತಿಯಲ್ಲಿ ಇನ್ನೊಂದು ಕಡೆ KR ಪೇಟೆ ಅಖಾಡ ಕೂಡ ರಂಗನ್ನ ಪಡ್ಕೊಂಡಿದೆ. ಅಲ್ಲಿ HD ರೇವಣ್ಣ ವಿರುದ್ಧ ಫುಲ್ ಗರಂ ಆಗಿದ್ದವರು ಚೆಲುವರಾಯಸ್ವಾಮಿ. ಪಕ್ಕಕ್ಕೆ ಬಿಟ್ಬಿಟ್ಟು ಬಂದು ಇಲ್ಲಿ ಮಂಡ್ಯದಲ್ಲಿ ರಾಜಕಾರಣ ಮಾಡೋಕೆ ಹೇಳಪ್ಪ ಅವ್ರಿಗೆ. ರಾಜಕಾರಣಿ ಏನ್ರಿ ಅವನು? ಈ ವಯಸ್ಸಿನಲ್ಲಿ ಗೌರವವಾಗಿ ನಡ್ಕೊಳ್ಳೋದನ್ನ ನೋಡಿದ್ದೀವಿ ನಾವು. ಅವ್ರ ಮಗನಾಗಿ ಮಾತೆತ್ತಿದ್ರೆ ಪಿಡಬ್ಡಿ ಅವ್ನಿಗೆ ಇನ್ನೇನು ಗೊತ್ತೇ ಇಲ್ಲ. ಸಮ್ಮಿಶ್ರ ಸಾಲಾರಿ ಪೂರ್ಣ ಸರ್ಕಾರ ಅಲ್ಲಿ ಪಿಡಬ್ಡಿ. ನಾನು ಮಂತ್ರಿ ಆಗಿದ್ದಾಗ ಕೊಟ್ಟವ್ರು ಯಾರು ಅಂತ ಕೇಳ್ರಿ. KSRTC ಬಸ್ ಸ್ಟ್ಯಾಂಡ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ ಅಂತ ಬಸ್ ಸ್ಟ್ಯಾಂಡನ್ನು ಕೇಳಕ್ಕೆ ಹೇಳ್ರಿ. ಇವನು ಯಾರ್ರಿ? ಇವನಿಗೂ ಅದಕ್ಕೂ ಸಂಬಂಧ ಏನ್ರಿ ಅಪ್ಪನಿಗೆ? ಅವರೊಬ್ಬರು ಲೀಡ್ರು ಅಂತ ಮಾತಾಡ್ತೀಯಪ್ಪ. ಏನೇನೋ ಮಾತಾಡ್ತಾರೆ. ದೇವೇಗೌಡರ ಮಗ, ಈ ಕಡೆ ಕುಮಾರಸ್ವಾಮಿ ಅಣ್ಣ, ಇಷ್ಟೇ ಅವ್ರ ಕ್ವಾಲಿಫಿಕೇಶನ್. ಒಂದು ಕಡೆ ಚೆಲುವರಾಯಸ್ವಾಮಿ ರೇವಣ್ಣ ಅವರಿಗೆ ಬೈತಾ ಇದ್ರೆ, ಅದೇ ಚೆಲುವರಾಯಸ್ವಾಮಿ ವಿರುದ್ಧ ನಾಗಮಂಗಲ ಶಾಸಕ ಸುರೇಶ್ ಗೌಡ ಹಿಗ್ಗಾಮುಗ್ಗಾ ಜಾಡ್ಸಿದ. ಅವ್ರು ಬೆಳಿಗ್ಗೆ ಸಿದ್ದರಾಮಯ್ಯ, ಸಾಯಂಕಾಲ ಯಡಿಯೂರಪ್ಪ, ಇವ್ ಮಧ್ಯರಾತ್ರಿ ವಿಜಯೇಂದ್ರ ಹುಷಾರು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ.
ಇಂಥ ರಾಜಕೀಯ ವ್ಯಭಿಚಾರಿಗಳು ನಮ್ಮಲ್ಲಿ ಕನ್ನಡದಲ್ಲಿ ತಲೆಹಿಡಿದ್ರು ಅಂತೀವಿ. ಈ ರಾಜಕೀಯ ವ್ಯಭಿಚಾರಿಗಳು ಮಾತ್ರ ನೀವು ನಂಬುತ್ತಾರೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಯೋಚನೆ ಮಾಡ್ತಾವ್ರೆ. ಚಲುವರಾಯ ಸ್ವಾಮಿಗೆ ಒಂದು ಏನಾಗೈತೆ ಅಂದ್ರೆ ಬರೋದು ಬಂದ್ಬಿಟ್ಟು ಕುಮಾರಣ್ಣ ಬಗ್ಗೆ ರೇವಣ್ಣ ಬಗ್ಗೆ ಮಾತಾಡ್ರೆ ನಾನು ದೊಡ್ಡ ಲೀಡರ್ ಅನ್ಕೊಂಡ್ಬಿಟ್ಟಿದ್ದೆ. ಆತ ಮಾಡ್ತಾ ಇರ್ತಕ್ಕಂಥ ವ್ಯಭಿಚಾರಗಳು ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ನಿನ್ ಪರಿಸ್ಥಿತಿ ಏನಾಗಿದೆ ಅಂತ ನಿನ್ ನೋಡ್ಕೊಂಡು ನಿನ್ ಕಾಣಿಸ್ತಾ ಇಲ್ಲ ಮಾರಾಯ. ಇಲ್ಲಿ ಬಂದು ನಮ್ಮ ಪಕ್ಷದ ಬಗ್ಗೆ ಯಾಕಪ್ಪ ಮಾತಾಡ್ತೀಯ? ಇಲ್ಲಿ ತಿಂದೆ, ಇಲ್ಲಿ ಉಂಡೆ, ಎಲ್ಲರೂ ಮಜಾ ಮಾಡ್ದೆ. ಅಲ್ಲೋಗಿ ಇವತ್ತು ಎರಡು ಪಕ್ಷದ ಯಾವ್ದು ಗತಿಯಿಂದ ಬಿದ್ದಿದ್ಯಾ? ನೀನ್ ಯಾವ ಪಕ್ಷ ಅಂತಕ್ಕಂಥದ್ದು ಮೊದಲು ಯೋಚನೆ ಮಾಡ್ಕೋ. ಮೊದಲು ನಮ್ಮ ಪಕ್ಷದ ಬಗ್ಗೆ, ನಮ್ಮ ವರಿಷ್ಠ ಬಗ್ಗೆ ಮಾತಾಡೋದು. ಕೆಲವರು ಚುನಾವಣಾ ಗಿಮಿಕ್ ಅಂತ ಪ್ರಚಾರದ ಸಂದರ್ಭದಲ್ಲಿ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಇನ್ನು ಕೆಲವರು ಮೈಕ್ ಸಿಕ್ಕಿದೆ ತಡ ಈ ರೀತಿ ಕೀಳು ಮಟ್ಟದ ಭಾಷೆಯನ್ನ ಬಳಸ್ತಾರೆ. ಅದಕ್ಕೆಲ್ಲ ಉತ್ತರವನ್ನ ಹೆಂಗಿದ್ರು ಮತದಾರ ಕೊಟ್ಟೆ ಕೊಡ್ತಾನೆ. ಹುಣಸೂರು ಉಪಚುನಾವಣೆ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಮುಖಾಮುಖಿಯಾಗಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ರು. ಹುಣಸೂರಿನ ಬನ್ನಿಕುಪ್ಪೆ ಗ್ರಾಮದಲ್ಲಿ ಪ್ರಚಾರ ಮಾಡುವಾಗ ಈ ಅಪರೂಪದ ಭೇಟಿ ಆಗಿದೆ. ಹಿಂದೊಮ್ಮೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ರು. ಶ್ರೀನಿವಾಸ್ ಪ್ರಸಾದ್ ಕೈಬಿಟ್ಟು ಪ್ರಿಯಾಂಕ್ ಖರ್ಗೆಗೆ ಆ ಸ್ಥಾನವನ್ನ ನೀಡಲಾಗಿತ್ತು. ಅಲ್ಲಿಂದ ಈಚೆಗೆ ಉಭಯ ನಾಯಕರು ಭೇಟಿ ಆಗಿರಲೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮಾಧವಪ್ಪ ಇರ್ಬೋದು, ನನ್ನನ್ನ ತೆಗೆದು ಮಂತ್ರಿಮಂಡಲದಿಂದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಖರ್ಗೆಯಷ್ಟೇ ಹಿರಿಯ ಆಗಿರ್ತಕ್ಕಂಥದ್ದು ಹಿರಿಯರು. ನನ್ನನ್ನ ತೆಗೆದು ನಿನ್ನ ಮಗನಿಗೆ ಒಪ್ಪಿಕೊಂಡು ನನ್ನನ್ನ ಕೈ ಬಿಟ್ಟು ಮಂತ್ರಿ ಮಾಡಿದ್ದು ಸ್ವಾರ್ಥ ಅಲ್ಲ. ನಾನು ಸುಮ್ಮನೆ ಆಗ್ಬೇಕಾ? ಇವತ್ತು ಯಾರು ನನ್ನ ಪಿತೂರಿ ಮಾಡಿ ಮಂತ್ರಿ ಮಾಡಿದ್ರೆ ಕೈ ಬಿಟ್ಟರು ಎಲ್ಲರೂ ನಿರಾಕರಿಸಿದ್ದಾರೆ. ಚುನಾವಣೆ ಇದೆ. ವಿಪರ್ಯಾಸ ಏನು ಅಂದ್ರೆ ಇವರಿಬ್ಬರ ಭೇಟಿಯಾಗಿ 20 ನಿಮಿಷ ಅಷ್ಟೇ ಆಗಿತ್ತು. ಅಷ್ಟರಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರು ಈ ವಾಗ್ದಾಳಿಯನ್ನ ಮಾಡಿಬಿಟ್ಟಿದ್ದಾರೆ. ರಾಜಕಾರಣ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಇನ್ನು ಮತ್ತೊಂದು ಅಖಾಡ ಅಂದ್ರೆ ಹೈ ವೋಲ್ಟೇಜ್ ಅಖಾಡ, ಅದು ಅಥಣಿ. ಅಲ್ಲಿವತ್ತು ಯತ್ನಾಳ್ ಹಾಗೂ ಈಶ್ವರಪ್ಪ ಅವರದು ಖಡಕ್ ಭಾಷಣ. ಯತ್ನಾಳ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರಪ್ಪಗೆ ಆಸ್ ಯೂಶುವಲ್ ಸಿದ್ದರಾಮಯ್ಯ ಟಾರ್ಗೆಟ್ ಆಗಿದ್ರು. ಒಂದು ಬಂದಿತ್ತ ಕಟ್ಟಿದ್ದು ಜೋಡಿ ಎತ್ತುಗಳದಾಗ ಒಂದು ಬಂದಿತ್ತು ನಿನ್ನೆ ರಾತ್ರಿನೂ ಓಡಿ ಹೋಗ್ಬಿಟ್ಟದ. ಯಾಕೋ ಏನೂ ಕೆಲಸ ಆಗುದಿಲ್ಲ ಅತಣ್ಯಾಗ. ಇಲ್ಲಿ ಎಲ್ಲ ಬಾಂಬ್ಗಳು ಟೂಸ್ ಆಗ್ಯಾವು. ಅಟಮ್ ಬಾಂಬ್, ಲಕ್ಷ್ಮಿ ಅಪ್ ಅಂಡ್ ಡೌನ್ ಬಾಂಬ್ನೇ ಟೂಸ್ ಆದಾಗ ನಂದೇ ನಡೀತೈತೆ ಅಂತ ಹೇಳಿ ಗಿರಾಕಿ ಹೋಗೈತಿ. ಕುಮಟೋಳಿಯವ್ರು ಏನೂ ರೊಕ್ಕ ತಂದಲ್ಲ, ಹೆಂಗ ತರ್ತಾರಿ? ಪಾಪ ಗಂಡಸದನ ಅದಕ್ಕೆ ತರೋದಾಗಿಲ್ಲ. ಕೊಟ್ಟಾರ, ನಿಮಗೆ ಕೊಟ್ಟಾರ ಡ್ಯಾಶ್. ಅದೊಂದು ಬಂದಿತ್ತ ಕಟ್ಟಿದ್ದು ಜೋಡಿ ಎತ್ತುಗಳದಾಗ ಒಂದು ಬಂದಿತ್ತು ನಿನ್ನೆ ರಾತ್ರಿನೂ ಓಡಿ ಹೋಗ್ಬಿಟ್ಟದ. ಯಾಕೋ ಏನೂ ಕೆಲಸ ಆಗುದಿಲ್ಲ ಅತಣ್ಯಾಗ. ಇಲ್ಲಿ ಎಲ್ಲ ಬಾಂಬ್ಗಳು ಟೂಸ್ ಆಗ್ಯಾವು. ಅಟಮ್ ಬಾಂಬ್, ಲಕ್ಷ್ಮಿ ಅಪ್ ಅಂಡ್ ಡೌನ್ ಬಾಂಬ್ನೇ ಟೂಸ್ ಆದಾಗ ನಂದೇ ನಡೀತೈತೆ ಅಂತ ಹೇಳಿ ಗಿರಾಕಿ ಹೋಗೈತಿ. ಕುಮಟೋಳಿಯವ್ರು ಏನೂ ರೊಕ್ಕ ತಂದಲ್ಲ, ಹೆಂಗ ತರ್ತಾರಿ? ಪಾಪ ಗಂಡಸದನ ಅದಕ್ಕೆ ತರೋದಾಗಿಲ್ಲ. ಕೊಟ್ಟಾರ, ನಿಮಗೆ ಕೊಟ್ಟಾರ ಡ್ಯಾಶ್. ಇನ್ನು ಈ ಬೈ ಎಲೆಕ್ಷನ್ ಅಲ್ಲಿ ಎಸ್ಪೆಷಲಿ ಎಲ್ಲರ ಟಾರ್ಗೆಟ್ ಆಗಿರೋದು ಸಿದ್ದರಾಮಯ್ಯ ಅವರು. ಪದೇ ಈ ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಅವರೇ ಕೊಡ್ತಾ ಇದ್ರು. ಎಲ್ರಿಗೂ ನಾನು ಒಬ್ನೇ ಕಾಣೋದು ಅನ್ಸುತ್ತೆ, ನನ್ನ ಮೇಲೆ ಎಲ್ಲರೂ ಕೂಡ ಮುಗಿ ಬೀಳ್ತಾ ಇದ್ದಾರೆ ಅಂತ. ಇನ್ನು ಈಶ್ವರಪ್ಪ ಅವರಂತೂ ಎಲ್ಲಿ ಪಾಯಿಂಟ್ ಔಟ್ ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯ ಮೇಲೆ, ಎಲ್ಲಿ ವಾಗ್ದಾಳಿ ಮಾಡೋಕ್ಕಾಗುತ್ತೆ ಅಂತ ಹುಡುಕ್ತಾನೆ ಇದ್ರು. ಇವತ್ತು ಕೂಡ ಅದು ಮುಂದುವರೆದಿತ್ತು. ಕಾಲೇಜ್ ಓದ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತ ಒಬ್ಬ ಹೇಳ್ತಿದ್ದ, ನಾನು ಮದುವೆ ಆಗ್ತೀನಿ ಅಂತ. ಯಾರಿಗೆ ಮದುವೆ ಆಗ್ತೀಯ ಅಂದ್ರೆ ಆಗ ಕನಿಷ್ಠನ ಕನ್ಯೆ ಅಂತಿದ್ರು ಹೇಮಮಾಲಿನಿಗೆ ಮದುವೆ ಆಗ್ತೀನಿ ಅಂತ. ಅವನು ಹೇಮಮಾಲಿನಿ ಒಪ್ಪಿಲ್ಲಪ್ಪ. ಮತ್ತೆ ಹೆಂಗ್ ಮದುವೆ ಆಗ್ತೀಯ? ಸಿದ್ದರಾಮಯ್ಯ ಹೇಳ್ತಿರಲ್ಲ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಹಂಗಿದು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗೋಯ್ತು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರವನ್ನ, ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ನೀವು ಧರ್ಮವನ್ನ ಒಡೆದ್ರಿ. ಕಾಲೇಜ್ ಓದ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತ ಒಬ್ಬ ಹೇಳ್ತಿದ್ದ, ನಾನು ಮದುವೆ ಆಗ್ತೀನಿ ಅಂತ. ಯಾರಿಗೆ ಮದುವೆ ಆಗ್ತೀಯ ಅಂದ್ರೆ ಆಗ ಕನಿಷ್ಠನ ಕನ್ಯೆ ಅಂತಿದ್ರು ಹೇಮಮಾಲಿನಿಗೆ ಮದುವೆ ಆಗ್ತೀನಿ ಅಂತ. ಅವನು ಈಶ್ವರಪ್ಪ ಅವರಿಗೆ ಒಂದು ಪಾಯಿಂಟ್ ಬೇಕಾಗಿತ್ತು. ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಮಾಡಿ ಕಂಪೇರ್ ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಹಿರೇಕೆರೂರು ಅಖಾಡದಲ್ಲೂ ಕೂಡ ಮಾತಿನ ಭರಾಟೆ ಇವತ್ತು ಜೋರಾಗಿತ್ತು. ಡಿಕೆ ಶಿವಕುಮಾರ್ ಹಾಗೇನೆ ಬಿಸಿ ಪಾಟೀಲ್ ನಡುವೆ ವಾಕ್ಸಮರ ಹೇಗಿತ್ತು ನೋಡಿ. ನಂದೆಲ್ಲೂ ನಡೆಯಲ್ಲ. ಸುಮ್ಮನೆ ಓಟ್ ಗಿಟ್ ಹಾಕಿ ಕಳಿಸ್ಬಿಟ್ಟವ್ರಷ್ಟೇ. ನಾನು ಯಾವ ಹವಾ ಮಾಡಕ್ ನಾನು ಬಂದಿಲ್ಲ ಇಲ್ಲಿ.
ನಾನು ಈ ದೇಶಕ್ಕೋಸ್ಕರ, ಈ ಮಣ್ಣಿನ ಮಕ್ಕಳು ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ಒಬ್ಬ ತ್ಯಾಗಿಯ ಒಂದು ಕುಟುಂಬಕ್ಕೆ, ಬಣಕರ್ಗೆ ಸಹಾಯ ಮಾಡಬೇಕು. ಬಿಜೆಪಿ ನೋಟು, ಕಾಂಗ್ರೆಸ್ಗೆ ಓಟು, DC ಪಾಟೀಲ್ದು ನೋಟು, ಬನ್ನಿಕೋಡ್ಗೆ ಓಟು. ಅದು ಹೇಳಕ್ ಬಂದಿದೆ. ಆಚಾರ ವಿಚಾರದ ಬಗ್ಗೆ ಪಾಠ ಹೇಳಷ್ಟು ದೊಡ್ಡವರಾಗ್ಬಿಟ್ರ ಡಿ ಕೆ ಶಿವಕುಮಾರ್. ಅವರ ಹಿನ್ನೆಲೆ ಏನು? ಎಷ್ಟು ದಿವಸ ಎಲ್ಲಿದ್ದು ಬಂದರು? ಕರ್ನಾಟಕದ ಪತಾಕೆಯನ್ನ ತಿಹಾರ್ ಜೈಲಿನಲ್ಲೂ ಕೂಡ ಹಾರಿಸಿ ಬಂದಂಥ ಕೀರ್ತಿ ಡಿ ಕೆ ಶಿವಕುಮಾರ್ದು. ಅವರು ಆಚಾರ ವಿಚಾರದ ಬಗ್ಗೆ ಹೇಳಿದ್ದಾರೆ, ಅದು ನಗೆಪಾಟ್ಲು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ವೆಲ್ಕಮ್ ಬ್ಯಾಕ್. ಸಂಸದ ಬಚ್ಚೇಗೌಡ ಕುಟುಂಬದ ವಿರುದ್ಧ ಗೋಮಾಳ ಕಬಳಿಕೆಯ ಗಂಭೀರ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಹೋರಾಟಗಾರ TJ ಅಬ್ರಹಾಂ. ಎಲ್ಲಿ ಈ ರೀತಿ ಆರೋಪ ಕೇಳಿಬಂದಿರೋದು, ಎಲ್ಲಿನ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿರೋದು ಅಂದ್ರೆ ಶಾಂತನಪುರ ಗ್ರಾಮದ 261 ಎಕರೆ 13 ಗುಂಟೆ ಜಮೀನನ್ನ ಇವರು ಕಬಳಿಕೆ ಮಾಡಿದ್ದಾರೆ ಅಂತ ಅಬ್ರಹಾಂ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ, ಅಕ್ರಮ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಅಲ್ಪಸಂಖ್ಯಾತರಿಗೆ ಈ ಜಮೀನು ಮಂಜೂರಾಗಿತ್ತು. ಸರ್ಕಾರದ ಅನುಮತಿಯನ್ನ ಪಡೆಯದೆ ದಬ್ಬಾಳಿಕೆಯಿಂದ ಇವರು ಈ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ TJ ಅಬ್ರಹಾಂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪರಿಶಿಷ್ಟ ಅಲ್ಪಸಂಖ್ಯಾತರ ಜಮೀನನ್ನ ಇವರು ಕಿತ್ಕೊಂಡಿದ್ದಾರೆ. ಈಗ ಶರತ್ ಬಚ್ಚೇಗೌಡ ನೋಡಿದ್ರೆ ಸ್ವಾಭಿಮಾನ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಈಗ ಸ್ವಾಭಿಮಾನದ ವಿಚಾರವನ್ನೇ ಇಟ್ಕೊಂಡು ದಾಖಲೆಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅಬ್ರಹಾಂ. ಜೊತೆಗೆ ಈ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈಗ ನಾನು ಹೇಳ್ತದ್ದು, ನಿಮ್ಮ ಕುಟುಂಬದವರು ಈ 261 ಎಕರೆ ಅವರ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾರೆ. ಒಂದಲ್ಲ, ಎರಡಲ್ಲ, 3 ವರದಿಗಳು ಸ್ಪಷ್ಟವಾಗಿ ಇಲ್ಲಿಗೆ ಹೇಳಿದೆ. ಇದು ವಾಪಸ್ಸು ಸರ್ಕಾರ. ಈ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ TJ ಅಬ್ರಹಾಂ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈಗ ಯಾವ ವರ್ಷದಲ್ಲಿ ಇದು ಆಗಿರೋದು? ಈ ಕಬಳಿಕೆ ಆರೋಪ ನೀವು ಮಾಡ್ತಿರೋದು ಯಾರ ಹೆಸರಲ್ಲಿ ಇದೆ ಆ ಜಮೀನು? ಆ ಜಮೀನು ಈಗ 200 ಎಕರೆ ಇದು ತನಿಖೆ ಆಗಿ DC ಲೆವೆಲ್ ಅಲ್ಲಿ, ರೀಜನಲ್ ಕಮಿಷನರ್ ಲೆವೆಲ್ ಅಲ್ಲಿ ತನಿಖೆ ಆಗಿ ತಹಸೀಲ್ದಾರ್ದು AC ರಿಪೋರ್ಟ್ ಎಲ್ಲ ಸೇರಿಸಿ ಸಂಪೂರ್ಣ ರಿಪೋರ್ಟ್ ಬಂದಿರೋದ್ರಲ್ಲಿ 19 ನವೆಂಬರ್ 2013 ರಿಪೋರ್ಟ್ ಇದು. ಇದರಲ್ಲಿ BN ವೆಂಕಟರಮಣ ಗೌಡ 72 ಎಕರೆ, BC ಚಿಕ್ಕ ಬಚ್ಚೇಗೌಡ 36 ಎಕರೆ, BN ಗೋಪಾಲ್ ಗೌಡ 36 ಎಕರೆ, ಆಮೇಲೆ ಶ್ರೀ BN ಬಚ್ಚೇಗೌಡ 36 ಎಕರೆ, ಆಮೇಲೆ BC ವೆಂಕಟೇಶ್ ಗೌಡ 20 ಎಕರೆ. ಇದಿಷ್ಟು ಸೇರಿದ್ರೆ 200 ಎಕರೆ ಇದೆ. ಇದು 50 ಜನಕ್ಕೆ 4 ಎಕರೆ ಲೆಕ್ಕದಲ್ಲಿ ಗ್ರಾಂಟ್ ಆಗಿತ್ತು ಜಮೀನಿದು. ಆ ಗ್ರಾಂಟ್ ಆಗಿ 5ನೇ ವರ್ಷಕ್ಕೆ ಇದು ಮಾರಾಟ ಆಗ್ತದೆ. ಇವರಿಗೆ ಮಾರಾಟ ಮಾಡೋಂಗಿಲ್ಲ, ಅದು SC/STಗೆ ಗ್ರಾಂಟ್ ಆಗಿರೋ ಜಮೀನ್ ಮಾಡೋಂಗಿಲ್ಲ. ಅದನ್ನ ಅವ್ರು ಕೇಸ್ ಹಾಕೊಂಡು ಅಪೀಲ್ ಅಲ್ಲಿ ಹಾಕೊಂಡು ಹೋಗ್ತಾರೆ. ಅದಾದ್ಮೇಲೆ AC ಆರ್ಡರ್ ಆಗ್ತದೆ, ಇದನ್ನ ವಶಕ್ಕೆ ಸರ್ಕಾರದ ವಶಕ್ಕೆ ತಗೋಬೇಕು ಅಂತ. ಆಗ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ತಹಸೀಲ್ದಾರು. ಆ ತಹಸೀಲ್ದಾರು ಇವ್ರು ಒತ್ತಡಕ್ಕೆ ಮಾಡಲ್ಲ ಅದನ್ನ. ಸೊ ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ಅದಾದ್ಮೇಲೆ ಲ್ಯಾಂಡ್ ಗ್ರಾಬ್ ಕೋರ್ಟ್ಗೆ ಹಾಕ್ತಾರೆ. ಇದು ಅನ್ಫಾರ್ಚುನೇಟ್ಲಿ ನನಗೆ ಬಂದಿರೋದು ಕೇಸು ವೆರಿ ರೀಸೆಂಟ್ಲಿ, ಮೊನ್ನೆ ಬಂತು ಇದು ಡಾಕ್ಯುಮೆಂಟ್ಸ್. ಫೆಂಟಾಸ್ಟಿಕ್ ಕೇಸ್, ಇದು ಭಾರಿ ಚೆನ್ನಾಗಿದೆ ಕೇಸ್. ಆಕ್ಚುಲಿ ಇದನ್ನ ತಗೊಂಡಿರೋ ರೂಟ್ ತಪ್ಪು, ಬಟ್ ಎಲ್ಲ ರಿಪೋರ್ಟ್ಸ್ ಇದೆ. ಇಟ್ಸ್ ವೆರಿ ಕ್ಲಿಯರ್. ಇವರು ಇಲ್ಲೀಗಲ್ ಆಕ್ಯುಪೆನ್ಸಿ ಇದ್ದಾರೆ. ಆಮೇಲೆ ಇನ್ನೊಂದು 9 ಜನಕ್ಕೆ ಒಂದಷ್ಟು 60 ಎಕರೆ ಚಿಲ್ಲರೆ ಏನೋ ಮಾಡಿಸ್ಕೊತಾರೆ, ಗ್ರಾಂಟ್ ಮಾಡಿಸ್ಕೊತಾರೆ. ಅದೆಲ್ಲ ಬೋಗಸ್ ಗ್ರಾಂಟ್ ಮಾಡಿಸ್ಕೊತಾರೆ, ಅಲ್ಲಿ ಇಲ್ಲದೆ ಇರೋ ವ್ಯಕ್ತಿಗಳ ಹೆಸರಲ್ಲಿ ಮಾಡಿಸ್ಕೊತಾರೆ. ಸೊ ಇವೆಲ್ಲವೂ ಇವತ್ತು ಎಲ್ಲವೂ 261 ಎಕರೆ ಒಂದೇ ಪೀಸು ಇವರ ಮನೆತನದ ಕಂಟ್ರೋಲ್ ಅಲ್ಲಿ ಇದೆ, ಅವ್ರ ಪೊಸಿಷನ್ ಅಲ್ಲಿ ಇದೆ ಅದು. ಸೊ ಈಗ ಇವರು ನನಗೆ ಸ್ವಾಭಿಮಾನದ ಮತ ಬೇಕು ಅಂತ ಹೇಳಿದ್ರೆ, ಇದನ್ನ ಇಟ್ಕೊಂಡು ಏನ್ ಸ್ವಾಭಿಮಾನ ಇದೆ ನಿಮಗೆ? ಈಗ ನಿಮ್ ಗಮನಕ್ಕೆ ಬಂದಿದೆ, ನೀವು ದಾಖಲೆಯನ್ನ ರಿಲೀಸ್ ಮಾಡಿದಿರಾ, ಯಾವ್ದಾದ್ರು ಆಕ್ಷನ್ ಆಗುತ್ತಾ ಮುಂದಿನ ದಿನಗಳಲ್ಲಿ? ನೋಡೋಣ. ಥ್ಯಾಂಕ್ ಯು ಸೋ ಮಚ್ TJ ಅಬ್ರಹಾಂ ಅವರೇ ಮಾತಾಡಿದಕ್ಕೆ. ಇನ್ನು ಇದೇ ವಿಚಾರವಾಗಿ ನಿನ್ನೆ MTB ನಾಗರಾಜ್ ಅವರು ಕೂಡ ಮಾತನಾಡಿದ್ರು, ಜೊತೆಗೆ ಸವಾಲನ್ನ ಕೂಡ ಹಾಕಿದ್ರು. ನಿನ್ನೆ MTB ನಾಗರಾಜ್ ಏನ್ ಹೇಳಿದ್ರು ನೋಡೋಣ. ಶಾಂತನಪುರ ಒಂದು ಬೇಚರೆ ಗ್ರಾಮ. ಆ ಗ್ರಾಮ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ.
ಅದರಲ್ಲಿ ಹಿಂದೆ 40 ಜನ ಹರಿಜನರಿಗೆ 4 ಎಕರೆ ಮಂಜೂರಾತಿ ಮಾಡಿಸ್ಕೊಟ್ರು ಇವರೇ, ಬಜ್ಜೇಗೌಡರು ಕುಟುಂಬದವರು. ಉಳಿಕೆ 100 ಎಕರೆ ಇತ್ತು. ಅವ್ರ ಕಡೆಯಿಂದ ಗ್ರ್ಯಾಂಟ್ ಮಾಡಿಸ್ಕೊಂಡು 2 ವರ್ಷಕ್ಕೆ ಇವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು. 600 ಕೋಟಿ 269 ಎಕರೆ ಈ ಜಮೀನು ಒಂದೇ ಪ್ಲಾಟ್. ಯಾಕಪ್ಪ ಇವರು ಬಡವರಿಗೆ ಒಂದು ಸೈಟ್ ಮಾಡಿಕೊಡ್ಬೋದಾಗಿತ್ತಲ್ಲ, ಜಮೀನು ಇಲ್ದ ಬಡವರಿಗೆ 10 ಗುಂಟೆ ಮಾಡಿಸ್ಕೊಡ್ಬೋದಾಗಿತ್ತಲ್ಲ. ನೀವು ಸ್ವಾಭಿಮಾನಿಗಳು ಅಂತೀರಲ್ಲ, ನೀವು ನಿಜವಾದ ಸ್ವಾಭಿಮಾನಿಗಳಾದರೆ ತಕ್ಷಣವೇ ಆ ಜಮೀನು ನೀವು ಪೊಸಿಷನ್ ಖಾಲಿ ಮಾಡಬೇಕು. ನೀವು ಇಲ್ದ ಹೋದರೆ ನೀವು ಸ್ವಾಭಿಮಾನಿಗಳಲ್ಲ, ನೀವು ಸ್ವಾರ್ಥಿಗಳು. ಕೊಡಬೇಕು. ಇದಕ್ಕೆ ಉತ್ತರ ಸಾಯಂಕಾಲದೊಳಗಡೆ ಅವರು